ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೇಗ ಎದ್ದಿದ್ದೀನಿ, ಕಾರಣ ಟೆಂಪಲ್ಗೆ ಹೋಗ್ಬೇಕು. ಇವತ್ತು ಟೆಂಪಲ್ಗೆ ಹೋಗ್ತೀವಿ. ಆ ಟೆಂಪಲ್ ಅಂತ ಮುಂದೆ ತೋರಿಸ್ತೀನಿ. ತಿಂಡಿ ಮಾಡಬೇಕಿತ್ತು, ಬೇಗ ಬೇಗ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ನೀವು ಇದೇ ಥರ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ನಮ್ಮ ಮನೆಯವರು 5:30ಗೆ ಅಲಾರಾಮ್ ಇಟ್ಬಿಟ್ಟು ಇದು ಅಂತ ಹಿಂಸೆ ಮಾಡ್ತಾಯಿದ್ರು. ಆಮೇಲೆ 6:30ಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿ ಕೆಲಸ ಎಲ್ಲ ಮುಗಿಸಿ ಅವನ್ನ ಎಬ್ಬಿಸಿ ಸ್ನಾನಕ್ಕೆ ಕಳಿಸಿ ಅವರು ತಿಂಡಿ ತಿಂದರು. ನಾನು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿ ಇಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಸುಮ್ಮನೆ ಆದೆ. ಅಂದರೆ ನಮಗೆ ಬೇಕಲ್ಲ, ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಕಾಫಿನೋ ಟೀನೋ ಏನಾದರೂ ಇರಬೇಕು. ಟೀ ಪ್ರಿಯರು, ಕಾಫಿ ಪ್ರಿಯರಿಗೆ ಗೊತ್ತಿರುತ್ತೆ. ಹಾಗೆ ಶುಂಠಿ ಟೀ ಮಾಡಿಕೊಂಡೆ. ನನಗೆ ಶುಂಠಿ ಟೀ ಅಂದರೆ ತುಂಬ ಇಷ್ಟ. ಅದು ನನ್ನ ಹಸ್ಬೆಂಡ್ ಮಾಡೋ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರ ಬೆಳಗ್ಗೆ ಬೇಗ ಇದು ಮಾಡಿಕೊಡೋ ಸೀನೆಲ್ಲ ಇಲ್ಲ, ನಾನೇ ಮಾಡಿಕೊಂಡೆ. ಶುಂಠಿ ಟೀ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಫೇವ್ರೇಟು ಶುಂಠಿ ಟೀ ಅಂದರೆ. ಎವ್ರಿಡೇ ಕಾಫಿನೇ ಕುಡಿಯೋದು ಜಾಸ್ತಿ, ಬಟ್ ಇವತ್ತು ಯಾಕೋ ಶುಂಠಿ ಟೀ ಕುಡಿಬೇಕು ಅನ್ನಿಸ್ತು. ಹಾಕ್ಕೊಂಡು ಶುಂಠಿನ ಚೆನ್ನಾಗಿ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಸಿಪ್ ಮಾಡ್ತಾಯಿದ್ರೆ ಸ್ವರ್ಗ. ಟೀ ಪ್ರಿಯರಿಗೆ ಗೊತ್ತಿರುತ್ತೆ ಅಲ್ವಾ. ಟೀ ಆಯಿತು, ಇವಾಗ ಕುಡಿತೀನಿ ನೋಡಿ. ಆಚೆಗಡೆ ಮಳೆ ಬಂದುಬಿಟ್ಟು ನೀರೆಲ್ಲ ಬಂದುಬಿಟ್ಟಿತ್ತು ನೋಡಿ. ನಾನು ನನ್ನ ಹಸ್ಬೆಂಡ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ನಮ್ಮ ಔಟ್ಫಿಟ್. ನೋಡು ಈ ಕಡೆ ನೋಡು ನೋಡಿ, ಗುಮ್ಮ. ಹಂಗೆ ಹೋಗ್ತಾ ದಾರಿಲಿ ನಮ್ಮ ಬಾಸ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡು ನಮಸ್ಕಾರ ಹಾಕ್ಕೊಂಡು ಹಂಗೆ ಹೋಗಿ. ಇವತ್ತು ವೆದರ್ ತುಂಬ ಕೂಲಾಗಿತ್ತು, ಬಿಸಿಲೇನು ಇರಲಿಲ್ಲ. ನಾನು ಬಿಸಿಲಾಗ್ಬಿಡುತ್ತೇನೋ ಅಂತ ಅಂದ್ಕೊಂಡೆ, ಬಿಸಿಲೇನಿರಲಿಲ್ಲ. ಫುಲ್ಲು ಕೋಲ್ಡ್ ಥರ ಇತ್ತು. ಸಖತ್ತಾಗಿತ್ತು ಒಂಥರ. ನಾನು ಲಾಂಗ್ ಟೈಮ್ ಆಚೆ ಹೋಗಿದ್ದೆ ನಮ್ಮ ಮನೆಯವ್ರ ಜೊತೆ. ಎಲ್ಲೂ ಹೋಗಲ್ಲ ಆಚೆ, ನಾನು ಲಾಂಗ್ ಡ್ರೈವೆಲ್ಲ ಹೋಗಲ್ಲ. ಮೋಡ ಎಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ. ನಾನಂತೂ ಮಳೆ ಬರುತ್ತೇನೋ ನೆನ್ಕೊಂಡೋಗ್ಬೇಕೇನೋ ಅಂದ್ಕೊಂಡೆ. ಸದ್ಯ ಮಳೆ ಬರಲಿಲ್ಲ. ಆ ಹೆಲ್ಮೆಟ್ ಕೊಟ್ಟಿದ್ದರು, ಅದು ಲೂಸ್ ಹೆಲ್ಮೆಟ್. ಹಿಂಗೆ ತೆಗೆದ್ರೆ ಹಿಂಗೆ ಬಿದ್ದೋಗುತ್ತೆ, ಹಿಂಗೆ ತೆಗೆದ್ರೆ ಹಿಂಗೆ ಬಿದ್ದೋಗುತ್ತೆ ಅದು. ನಾನು ನಮ್ಮ ಮನೆ ರೇಗಿಸ್ಕೊಂಡು ಬ್ರೇಕ್ ಟೈಮ್ ಗೈಸ್. ಸ್ಪ್ರೈಟ್ ಕೊಡ್ತಿದ್ದಾರೆ, ಕುಡಿತಾ ಇದ್ದೀನಿ. ಗಂಡ ಏನು ನಗಲ್ಲ, ಏನು ಮಾಡಲ್ಲ. ನೀನು ಕುಡಿತಾ ಇದೆಯಾ? ನನ್ನ ಗಂಡ ಕೊನೆಗೂ ಒಂದು ಸೆಲ್ಫಿಗೆ ಪೋಸ್ ಕೊಟ್ಟರು. ಫೋಟೋ ತಗೊಂಡು ಮತ್ತೆ ಎಷ್ಟು ಚೆನ್ನಾಗಿತ್ತು, ಕೂಲಾಗಿ. ಅಲ್ಲೇ ಕೆರೆ ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೋಡಗಳೆಲ್ಲ. ನನಗೊಂಥರ ಗ್ರೀನ್ ಅಂದರೆ ತುಂಬ ಇಷ್ಟ. ಒಂಥರ ಗದ್ದೆ, ಹೊಲ, ಮರಗಳು ನೋಡೋದು ಅಂದರೆ ಸಖತ್ ಇಷ್ಟ ನನಗೆ. ಹಳ್ಳಿ ವೆದರ್ ಅಂದರೆ ನಂಗೆ ತುಂಬ ಇಷ್ಟ. ಹಂಗೆ ನಮ್ಮ ಟೆಂಪಲ್ ಬಂತು, ನಮ್ಮ ಬಾಸ್ದು ಎಂಟ್ರಿ ಆದ್ವಿ. ಅಲ್ಲೂ ಅಷ್ಟೇ ಸ್ವಲ್ಪ ಬಿಸಿಲು ಬರ್ತಾಯಿತ್ತು, ಮೋಡ ಆಗ್ತಾಯಿತ್ತು. ಒಂಥರ ವೆದರ್ ಚೆನ್ನಾಗಿತ್ತು ಇವತ್ತು. ಆಚೆ ಹೋಗಿದ್ದಕ್ಕೂ ಬಿಸಿಲಲ್ಲಿ ಒಣಗ್ಕೊಂಬರಲಿಲ್ಲ, ಆರಾಮಾಗಿ ತಣ್ಣಗೆ ತಂಪಾಗಿ ಬಂದ್ವಿ. ಹಳ್ಳಿ ಮನೆಗಳೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ನನಗಂತೂ ತುಂಬ ಇಷ್ಟ ಹಳ್ಳಿ ಮನೆಗಳು, ಹಳ್ಳಿ ಊರು, ನಮ್ಮೂರು. ಒಂದು ಗ್ರೀನ್ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣನೇ ಚೆಂದ ಅಲ್ವಾ ನಮ್ಮ ಸಿಟಿಗಿಂತ. ಇಲ್ಲಿ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು, ಎಲ್ಲಿ ನೋಡಿದ್ರು ವೆಹಿಕಲ್ಸ್ ಅಷ್ಟೇ, ಟ್ರಾಫಿಕ್ಕು ಅಷ್ಟೇ ಇರುತ್ತೆ ನೋಡಿ. ಅಲ್ಲೇನು ಸೈಲೆನ್ಸ್ ಇದೆ. ಬಂತು ನಮ್ಮ ಬಾಸ್ ಟೆಂಪಲ್ಲು, ಎಂಟ್ರಿ ಆದ್ವಿ. 2 ವರ್ಷ ಆಗಿತ್ತೇನೋ ಹೋಗಿರಲಿಲ್ಲ. ಬಂದ್ವಿ. ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು. ಒಳಗಡೆ ತುಂಬ ರಶ್ ಇತ್ತು. ಇವತ್ತು ಸಂಡೇ ಬೇರೆ ಅಲ್ವಾ, ತುಂಬ ರಶ್ ಇತ್ತು. ಆದ್ರೂ ಹೋಗಿ ನಾನು ನೋಡಿ ಎಷ್ಟು ರಶ್ ಇದೆ, ತುಂಬ
ಬಸ್ ಆದಷ್ಟು ಬೇಗ ಆಚೆ ಬರಲಿ, ಯಾವುದೇ ವಿಘ್ನಗಳಿಲ್ಲದೆ ದೇವರು ಒಳ್ಳೇದು ಮಾಡಲಿ ಅವರಿಗೆ. ನಮ್ಮ ಬಾಸ್ ಎಲ್ಲಿದ್ದರೂ ಚೆನ್ನಾಗಿರ್ತಾರೆ, ಯಾಕೆಂದರೆ ಅವ್ರಿಗೆ ಒಳ್ಳೆ ಮನಸ್ಸಿದೆ. ಜೈ ಡಿ ಬಾಸ್. ನೋಡಿ ಅಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ರಲ್ಲ, ಸೆಲ್ಫಿ ತಗೊಂಡೆ. ಟೀ ಕುಡಿಯುವಾಗ ಟೀ ಕುಡಿದ್ಬಿಟ್ಟು ಮತ್ತೆ ಅಮ್ಮನ ನೋಡ್ಕೊಂಬರೋಣ, ತಂಗಿನ ತುಂಬ ದಿನ ಆಗಿತ್ತು, ಅವಳನ್ನ ನೋಡ್ಕೊಂಬರೋಣ ಅಂತ ಹಂಗೆ ನಮ್ಮೂರ ಹತ್ರ 15 ಮಿನಿಟ್ಸ್ ಜರ್ನಿ ನೆನ್ಮಂಗ್ಲಿಂದ ಹೋದ್ವಿ. ನೋಡಿ ಮೋಡ ಎಲ್ಲ ಹೆಂಗಾಗಿದೆ. ನಂಗೆ ಹೋದಾಗಿಂದ ಬರೋವರೆಗೂ ಇದೇ ಥರ ವಿಡಿಯೋ ಮಾಡಿದ್ದೀನಿ. ಹಂಗೆ ಗ್ರೀನ್ ಅಂದರೆ ತುಂಬ ಇಷ್ಟ, ಮರ ಗಿಡಗಳಂದರೆ. ಹಳ್ಳಿ ವಾತಾವರಣ ಅಂದ್ರೇ ನಂಗೆ ತುಂಬ ಇಷ್ಟ. ನಮ್ಮ ಮನೆಯವ್ರು ಏನು ಮಾಡಿದ್ರು, ನಮ್ಮೂರದು ರೋಡು ಈ ಥರ ಮಾಡಿಬಿಟ್ಟಿದ್ದಾರೆ. ನಂಗೆ ಗೊತ್ತಾಗಿಲ್ಲ. ನೋಡಿ ಇದು ಹಿಂಗೆ ಹೋಗ್ಬೇಕಿತ್ತು, ನಾವು ಹಂಗೆ ಮುಂದೆ ಹೋಗ್ಬಿಟ್ರು. ಅವ್ರಿಗೂ ಗೊತ್ತಾಗಿಲ್ಲ, ನಾನು ವೀಡಿಯೋ ಮಾಡ್ಕೊಂಡು ನನಗೂ ಗೊತ್ತಾಗಿಲ್ಲ ಸಡನ್ ಅಂತ. ಆಮೇಲೆ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಬಂದ್ವಿ. ಇಲ್ಲೊಂದು ದೇವಸ್ಥಾನ ಸಿಗುತ್ತೆ, ಶನಿಮಾತ್ಮನ ದೇವಸ್ಥಾನ ರೋಡ್ ಸೈಡಲ್ಲೇ ಇದೆ. ಆಮೇಲೆ ಮತ್ತೆ ಸ್ಟ್ರೈಟ್ ಹೋಗು ಅಂತ ಅಂದೆ. ಅಲ್ಲಿ ರೈಟ್ ಸೈಡಿಗೆ ಹೋಗ್ಬೇಕು ಅಂತಂದರೆ ನೋಡಿ ಅಲ್ಲೂ ಮುಂದೆ ಹೋಗ್ಬಿಟ್ರು ನಮ್ಮ ಮನೆಯವರು. ಅವ್ರಿಗೂ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ. ಅಯ್ಯೋ ಹಿಂಗೆ ಹೋಗಪ್ಪ ಅಂತ ಅಂದೆ. ಆಮೇಲೆ ಹೋದರು. ನಾನು ಹೋಗ್ತಾನೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ನನ್ನ ತಂಗಿಗೆ ಗೊತ್ತಾಗಬಾರ್ದು ನಾನು ಬಂದಿದ್ದೀನಿ ಅಂತ, ಸಡನ್ನಾಗಿ ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಂಡು ಹೋಗ್ತಾಯಿದ್ದೆ. ಫಸ್ಟು ಗಾಡಿ ತೊಗೊಂಡೋಗಿ ಅವ್ರದ್ದು ಅಂಗಡಿ ಹಾಕ್ಕೊಂಡಿದ್ದಾರೆ, ಚಿಕನ್ ಅಂಗಡಿ ಮತ್ತು ಪ್ರಾವಿಷನ್ ಸ್ಟೋರು, ಕಾಂಡಿಮೆಂಟ್ಸ್ ಎಲ್ಲ ಸ್ಟೋರ್ ಬರುತ್ತಲ್ಲ ಆ ಥರ ಹಾಕ್ಕೊಂಡಿದ್ದಾರೆ. ಅಲ್ಲಿ ಮುಂದೆ ಹೋಗ್ಬಿಟ್ಟು ನಿಲ್ಲಿಸು ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಸರಿ ಆಯಿತು ಅಂತ ಅಂದರು. ಹೋಗ್ತಾ ಇದ್ದೀವಿ. ನೋಡಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಫುಲ್ ಖುಷಿಯಾಗ್ಬಿಟ್ಲು. ಫಸ್ಟ್ ಅವ್ರನ್ನೇ ಕಳಿಸ್ತೀನಿ, ನಾನು ಹೋಗಲ್ಲ, ಗಾಡಿ ಸ್ವಲ್ಪ ಮುಂದೆ ಹಾಕಿಸ್ತೀನಿ. ನೋಡಿ ಇದೆ ಅವ್ರ ಮನೆ ಕಾಣಿಸ್ತಾ ಇದೆ, ನೋಡಿ ಅದೇ ಅವ್ರ ಮನೆ. ಇಲ್ಲೇ ರೋಡ್ ಸೈಡಲ್ಲೇ ಹಾಕ್ಕೊಂಡಿದ್ದಾನೆ, ನಮ್ಮ ಜಮೀನಲ್ಲೇ. ನೋಡಿ ಅವ್ರನ್ನ ಕಳಿಸ್ತೀನಿ. ಅಲ್ಲಿ ಸಿಗರೇಟನ್ನು ತೊಗೊತಾ ಇದ್ದಾರೆ. ಅವಳು ನೋಡಿದ ತಕ್ಷಣ ಕಂಡಿಡ್ಬಿಟ್ಟಿದ್ದಾಳೆ, ವಾಯ್ಸ್ ಕೇಳಿದ ತಕ್ಷಣ ನಕ್ಬಿಟ್ಟಿದ್ದಾರೆ ಇವ್ರು ಬೇರೆ. ಇದು ನಮ್ಮ ಜಮೀನು. ಆಮೇಲೆ ಹೇಳ್ಬಿಟ್ಟಿದ್ದಾರೆ ಅಲ್ಲೇ ಇದ್ದಾಳೆ ನೋಡಿ ಅಂತ. ಆಮೇಲೆ ನಾನು ಹೋದೆ, ಕಂಡಿಡ್ಬಿಟ್ಟ ಅಂತ ಎಷ್ಟು ಖುಷಿ ಪಡ್ಲು ನೋಡಿ. ನಗ್ತಾ ತಂಗಿ ಮಗ ದೊಡ್ಡವನು. ಯಾಕೆಲ್ಲ ಹೋಗಿಲ್ಲ ಇದ್ದೀನಿ ನೋಡಿ. ನನ್ನ ಸಮಾಚಾರ, ಸ್ಕೂಲ್ಗೆ ಹೋಗ್ತಾ ಇದೀನ. ಇದೆಲ್ಲ ಕ್ರಿಕೆಟ್ ಕಪ್ಗಳಲ್ವ ನಮ್ಮ. ಇದು ನಮ್ಮ ಅಪ್ಪನ ಮನೆ ದೇವರು, ಹೊನ್ನೇಳಮ್ಮ. ಆ ದೇವ್ರ ಹೆಸ್ರೇ ನನಗಿಟ್ಟಿರೋದು ವಾಯಿಂದ. ಸರಿ, ಇದು ಅಡುಗೆ ಮನೆ. ಇದು ಒಂದು ರೂಮು, ಈ ಕಡೆ ಒಂದು ರೂಮ್ ಇದೆ. ಇದು ನಮ್ಮ ಜಮೀನು, ಫುಲ್ ಕೆಳಗಡೆ ಇದೆ ನಮ್ಮ ಹೊಲ. ಇದು ರಾಗಿ ಹಾಕಿದ್ದಾರೆ, ರಾಗಿ ಹುಳ್ಳಿಕಾಳು ಈ ಥರ ಹಾಕ್ತಾರೆ. ಇದು ಆಟೋ ನಮ್ಮ ತಂಗಿ ಹಸ್ಬೆಂಡು. ನೋಡಿ ನಮ್ಮ ಮನೆಯವ್ರಿಗೆ ಎಷ್ಟು ಇಷ್ಟ ಅಂದರೆ ಆಟೋ ಅಂದರೆ, ತೋರಿಸ್ತೀನಿ ನೋಡಿ. ಈಗ ಆಟೋದಲ್ಲೂ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಆಟೋ ಅಂದರೆ ತುಂಬ ಇಷ್ಟ. ಆಟೋ ತಗೋತೀನಿ ಅಂತ ಅಂತಾರೆ. ನಾನೇ ಬೇಡ ಅಂತ ಹೇಳ್ತೀನಿ. ಅವರು ಕಾರ್ ಓಡಿಸೋದ್ರಿಂದ ಅದನ್ನೇ ಓಡಿಸೋಪ್ಪ ನೀನು ಸಾಕು ಅಂತೀನಿ. ನೋಡಿ ಅವ್ರಿಗೆ ಎಷ್ಟು ಇಷ್ಟ ನೋಡಿ. ಏನೇ ಗೊಂಬೆನ ನೋಡ್ಬಿಟ್ಟು ನೀನಿದೆಯಾ ನೋಡಿ ಇಲ್ಲಿ ನಿನ್ನ ಥರ ಇದೆ ಗೊಂಬೆ ಅಂತ ರೇಗಿಸ್ತಾ ಇದ್ರು. ನನಗೆ ಒಂದು ಪೋಸ್ ಕೊಟ್ಟರು, ಫೋಟೋ ತೆಗ್ದೆ. ಸರಿ ಟೀ ಮಾಡೋಣ ಅಂದ್ಬಿಟ್ಟು ನನ್ನ ತಂಗಿ ಹಾಲು ಕೊಟ್ಟು ಕಳಿಸಿದ್ಲು ಅಂಗಡಿಯಿಂದ. ಟೀ ಮಾಡೋಣ ಅಂತ ಹೋಗ್ಬಿಟ್ಟು ಟೀ ಮಾಡಿದೆ ನಾನೇ. ನೋಡಿ ಎಷ್ಟೇ ಕೆಲಸ ಇದ್ದರೂ ನೀಟಾಗಿ ಇಟ್ಕೊಂಡಿರ್ತಾರೆ ಮನೆ. ಅಮ್ಮ ಇದ್ರೆ ಅಂತೂ ನೀಟ್ ಜಾಸ್ತಿ. ಅಮ್ಮಂಗೆ ಗಲೀಜು ಅಂದರೆ ಆಗಲ್ಲ. ಇದು ಶೆಡ್ಡು, ಹಸುಗಳ್ನ ಕಟ್ಟಾಕ್ತಾರೆ ಅವ್ರ ಹಿಂದೆ. ಶೆಡ್ ಮಾಡ್ಕೊಂಡಿದ್ದಾರೆ ಮನೆಯಿಂದ. ನಮ್ಮ ಮನೆಯವ್ರಿಗೆ ಶೆಡ್ ತೋರಿಸು ಅಂತ ಅಂತಿದ್ರು, ಅದಕ್ಕೆ ತೋರಿಸ್ದೆ. ಆಮೇಲೇನು ಕಾಲನ್ನ ತೊಳ್ಕೊತೀರಿ. ಇವ್ರು ನಮ್ಮ ಮಾವ, ನಮ್ಮ ಅಪ್ಪನ ಕಡೆ ಸಂಬಂಧಿಕರು ಇವರು. ಕಾಯಿ ಸುಲ್ ಕೊಟ್ಟರು. ಇಲ್ಲಿ ತುಂಬ ಕಾಯಿ ರೇಟ್ ಜಾಸ್ತಿ ಅಲ್ವಾ, ಕಾಯಿ ಸುಲ್ ಕೊಟ್ಟರು. ಹಂಗೆ ಎಳ್ನೀರು ಕುಡಿ ಅಂತ ಅಂದರು. ಈ ಎಳ್ನೀರು ಇಲ್ಲಿ ಒಂದು 50 ರೂಪಾಯಿ 60 ರೂಪಾಯಿ ಇರುತ್ತೆ ಎಳ್ನೀರು. ನೋಡಿ ನಮ್ಮೂರಲ್ಲಿ ಕುಡಿಯೋರೇ ಇಲ್ಲ.
ಎಷ್ಟು ಮರಗಳಿದೆ ಅಷ್ಟು ಮರದಲ್ಲೂ ಎಳ್ನೀರಿದೆ. ಅದಕ್ಕೆ ಅಮ್ಮ ಎಳ್ನೀರು ಮತ್ತು ತೆಂಗಿನಕಾಯಿ ಎಲ್ಲ ಸುಲಿಸಿ ಕೊಟ್ಟರು. ಅದನ್ನು ತಗೊಬರೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು, ಹುಷಾರಿಲ್ದಂಗೆ ಆಗೋಯ್ತು ನನಗೆ. ಆಮೇಲೆ ಕಿತ್ತಿ ಹಾಕ್ತಾಯಿದ್ರು ಅವರು ಪಾಪ ಮೇಲ್ಗಡೆ ಹತ್ತಿ. ಎಷ್ಟೊಂದು ಎಳ್ನೀರು ಕಿತ್ತಾಕಿದ್ರು. ಕುಡ್ಬಿಟ್ಟು ನೋಡಿ ಇಲ್ಲಿ ನಮ್ಮ ಮನೆಯವ್ರು ಏನು ಮಾಡ್ತಾಯಿದ್ದಾರೆ ಅಂತ. ನಮ್ಮ ಮನೆಯವರು ಕುಡಿತಾ ಇದ್ದಾರೆ ಎಳ್ನೀರು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೊಂದೇ ಸಲ ಕುಡಿಯೋಕ್ಕೆ ಬರಲ್ಲ, ಎತ್ತಬೇಕು ಒಂದೇ ಸಲ ಕುಡಿದಿಲ್ಲ. ಎಲ್ಲ ಅಷ್ಟೇ ಇರೋದು. ಆಡ್ಕೋತಾ ಇದ್ರು ಇಷ್ಟೇ ಕುಡಿತಾಳೆ ಅಂತ. ನಾನು ಫುಲ್ಲು ಕುಡಿ ಆಯ್ತು. ಇದು ಚಿಕ್ಕದಿದು, ಚೆನ್ನಾಗಿತ್ತು. ನೆತ್ತಿಗೆ ಇಟ್ಬಿಟ್ಟು ಅಮ್ಮ ತೆಂಗಿನಕಾಯಿ ಎಲ್ಲ ಸುರಿಸಿ ಇದು ಚೀಲದೊಳಗಡೆ ಹಾಕ್ತಾ ಇದ್ರು. ಸ್ವೀಟ್ ಎಲ್ಲದರಲ್ಲೂ ಇದೆ, ಆದರೆ ಒಗರು ಹೊಡೆಯುತ್ತೆ. ತುಂಬ ರೈಟ್ ಜಾಸ್ತಿ ತೆಂಗಿನಕಾಯಿ ಎಳ್ನೀರು ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ರೈಟ್ ಜಾಸ್ತಿ. ಚೆನ್ನಾಗಿತ್ತು ಎಳ್ನೀರು. ನಾನು ಒಂದೇ ಕುಡಿಯೋಕ್ಕಾಗಿದೆ. ಅವರು ಎರಡು ಕುಡಿದ್ರು. ಅವ್ರು ಎಳ್ನೀರು 2-3 ಕುಡಿದ್ರು. ನೋಡಿ ನನ್ನ ಕುಡಿತಾರೆ ಅಂತ ಇಳಿಸ್ಬಾರ್ದು. ಇಳಿಸಿಲ್ಲ ಮರ ಫುಲ್ಲು ಕುಡಿದ್ಬಿಡು ಘಟ. ನೋಡಿ ಹಿಂಗೆ ನೀರು ಅಷ್ಟೇ ಗೈಸ್, ನೀರು ಅಷ್ಟೇ. ಒಂದು ವಾಟಕ್ಕೆ ನೆತ್ತಿದ್ರೆ 1 ಲೀಟ್ರ್ ಇಳಿಸಲ್ಲ ಕೆಳಗಡೆ ಅವರು, ಆ ಥರ. ನಮ್ಮ ತೆಂಗಿನಕಾಯಿ ಸ್ವಲ್ಪ ಕೂತಿದ್ರು, ಹಾಕಿದ ತೆಂಗಿನಕಾಯಿ ಎತ್ಕೊಂಡೋಗೋದೇ ಇರೋದು ಸೀನಿಗೆ. ಎತ್ಕೊಂಡ್ಬಂದೆ. ಸದ್ಯ ನನ್ನ ತಂಗಿ ಆಮೇಲೆ ಚಿಕನ್ ಇದು ಮಾಡ್ಕೊಡ್ತೀನಿ ತೊಗೊಂಡೋಗು, ಮನೇಲಿ ಅಡುಗೆ ಮಾಡ್ಕೊ ಅಂತ ಅಂದ್ಲು. ಬೇಡ ಅಂದರೆ ಕೇಳಲಿಲ್ಲ. ಮೊಟ್ಟೆ ಕೋಳಿ ನಂಗೆ ತುಂಬ ಇಷ್ಟ. ಮೊಟ್ಟೆ ಕೋಳಿ ಮತ್ತು ಇದನ್ನು ಪೀಸ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಕೊಟ್ಟಳು. ಅವಳು ಮಾಡಲ್ಲ, ಅವಳು ಬರೀ ತೂಕ ಹಾಕ್ತಾಳಷ್ಟೇ. ರೆಡಿ ಮಾಡೋಕ್ಕಲ್ಲಿ ಹುಡುಗರು ಇದ್ದರು. ನೋಡಿ ಇವಳನ್ನ ತಂಗಿ ನಿದ್ದೆ ಬರ್ತಾಯಿದೆ. ಕೊಟ್ಬಿಟ್ಟು ಬಂದಳು. ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ನೀಟಾಗಿ ಕೊಟ್ಬಿಡು ಅಕ್ಕನಿಗೆ ಅಂತ. ನೊಣ ನೋಡಿ ಎಷ್ಟೊಂದಿದೆ. ಚಿಕನ್ ಅಂಗಡಿಲಿ ನೊಣ ಜಾಸ್ತಿ. ಅವತ್ತು ಕರೆಂಟ್ ಇರಲಿಲ್ಲ ಅಲ್ಲಿ ಪಾಪ. ಆಮೇಲೆ ನನ್ನ ತಂಗಿ ಚಿಕ್ಕ ಮಗ ಬಂದ ನೋಡಿ, ಇವನೇ ದರ್ಶಿತ್ ಅಂತ ಚಿಕ್ಕವನು. ಬಾರೋ ಒಂದು ಸ್ವಲ್ಪ ನಿನ್ನ ಮುಖ ತೋರಿಸು ಅಂತ ನಾನು ರೇಗಿಸ್ತಾ ಇದ್ದೆ. ಸರಿ. ಆಮೇಲೆ ಮನೆಗೆ ಬಂದ್ವಿ. ವೀಡಿಯೋ ಮಾಡೋಕ್ಕಾಗಿಲ್ಲ, ಬರೋವಾಗ ಫುಲ್ಲು 2 ಕೈಯೆಲ್ಲ ಇತ್ತು. ಎಲ್ಲರೂ ಊಟ ಮಾಡಿದ್ವಿ. ಮೊಟ್ಟೆ ಕೋಳಿ ಸಾರು ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರಿಗೆ ಎಲ್ಲರೂ ತುಂಬಿದ್ನಿ, ಇಷ್ಟೇ ತಿನ್ನಬೇಕು ಇವತ್ತು, ಎಲ್ಲ ಚೆನ್ನಾಗಿ ಊಟ ಮಾಡಿ ಹಂಗೆ ಅಂತ ರೇಗಿಸ್ತಾಯಿದ್ರು. ನಾನು ಊಟ ಮಾಡಿದೆ ನೋಡಿ. ಸ್ಪೆಷಲ್ ವಿಡಿಯೋ ಎಲ್ಲ ನೋಡಿ. ನಾನು 7:30 ಬಂದೆ ಮನೆಗೆ. ಫುಲ್ ಟಯರ್ಡಾಗಿದೆ, ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ನನಗೆ ಲಾಂಗ್ ಡ್ರೈವ್ ಹೋಗಿ ಅಭ್ಯಾಸ ಇಲ್ಲ. ಅಪರೂಪಕ್ಕೆ ಹೋದರೆ ಫುಲ್ ಪೇಷಂಟ್ ಆಗಿಬಿಡ್ತೀನಿ. ಬಂದು ಮಲಗಿ 9 ಗಂಟೆಗೆ ನನ್ನ ಹಸ್ಬೆಂಡ್ ಬಂದು ಎಬ್ಬರಿಸಿದ್ರು. ಎದ್ದು ಅವಾಗ ಅಡುಗೆ ಮಾಡಿ ಊಟ ಎಲ್ಲ ಆಯಿತು. ಇವಾಗ ಕೂತ್ಕೊಂಡಿದ್ದೀನಿ. ಈಗ ಮಲ್ಕೊಬೇಕು. ನಿಮ್ಮದೆಲ್ಲ ಊಟ ಆಯಿತು ಅಂತ ಅಂದ್ಕೊತೀನಿ. ಓಕೆ, ಹಿಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರು ತಪ್ಪಿದರೆ ಸರಿ ಮಾಡ್ಕೊತೀನಿ. ಸಪೋರ್ಟ್ ಮಾಡಿ, ಓಕೆನಾ? ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್. ಜೈ ಡಿ ಬಾಸ್.